ಎಸ್, ಇವತ್ತು ನಮಗೆ ತುಂಬ ಅದ್ಭುತವಾಗಿ ನಮ್ಮ ಆರೋಗ್ಯ ಯಾಕೆ ಕೆಡ್ತಾ ಇದೆ, ಆರೋಗ್ಯ ಕೆಟ್ಟಿರೋ ಆರೋಗ್ಯನ ಹೆಂಗೆ ಸರಿಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಸಂಸ್ಥೆಯ ಅಪ್ಕಮಿಂಗ್ ಡೈರೆಕ್ಟರ್ ಆದಂತ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ನಡೆದ ಗ್ರಂಥ ಹಲವಾರು ಹೆಸರಲ್ಲಿ ಗುರುತಿಸುವಂತ ಮಿಸ್ಟರ್ ಅಪ್ಕಮಿಂಗ್ ಡೈರೆಕ್ಟರ್ ಆದಂತ ಮಿಸ್ಟರ್ ಕೇಶವ ಮೂರ್ತಿ ಸರ್ ನಾನು ವೇದಿಕೆ ಮೇಲೆ ಇನ್ವೈಟ್ ಮಾಡಿದ್ದೇನೆ. ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬೇಕಲ್ಲ, ನೀವು ಯಾರು ಹಿಂಗೆ ಹಾರಾಡ್ತಾರೆ, ಕರ್ಕ ಬರ್ತಾರೆ, ಹೋಗ್ತಾರೆ, ಏನಾಯ್ತು, ನಾಯಿಗೆ ಬರ್ಬೇಕಾಗಿತ್ತಾ? ಇನ್ನೊಂದ್ಸಲ ಕರೆಲಿ ಹೋಗಿ ನಾನು ಫೋನೇ ರಿಸೀವ್ ಮಾಡೋಣ ಅಂತಾರೆ. ಹೌದಾ? ಎಷ್ಟಂದ್ರೆ ಸಂಖ್ಯೆ ಅವರು. ಫಸ್ಟ್ ಆಫ್ ಆಲ್ ಈ ಒಂದು ಸಮಸ್ಯೆನ ಹುಟ್ಟಾಕಿ ನಮಗೆಲ್ಲ ಉದ್ಯೋಗದಾತರಾಗಿ ಅನ್ನದಾಗಿರ್ತಕ್ಕಂಥ ವರ್ಲ್ಡ್ ದಿ ಬೆಸ್ಟ್ ಎಂಬಿಸರ್ ಡಾಕ್ಟರ್ ಅಫ್ಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಾವೆಲ್ಲರೂ ಇಲ್ಲಿ ಕೂರ್ಲಿಕ್ಕೆ ಒಂದು ರೀಸನ್, ಒಬ್ಬ ವ್ಯಕ್ತಿ ತಗೊಂಡಂತ ಒಂದು ಒಳ್ಳೆ ಡಿಸಿಷನ್ಸ್ಗೆ ಇವತ್ತು ನಾವೆಲ್ಲಿದ್ದೀವಿ. ಕಂಪನಿಯ ಟಾಪ್ 4 ಲೀಡರ್, ಕಂಪನಿಯ ಫೌಂಡರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, RPT ಫೌಂಡರ್, ಹಾಗೇನೆ ಅಪ್ಕಮಿಂಗ್ ರೂಪಿ ಡೈಮಂಡ್ ನಮ್ಮ ಸಂತೋಷರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪರಿಚರ್ ಕಂಡು ಮನೆಗಳಿಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಎಲ್ಲರೂ ಆರೋಗ್ಯವಾಗಿದ್ದೀರಾ? ನಿಜನ ಯಾರ್ಯಾರು ಊಟ ಮಾಡಿದಾಗ ಹೇಳ್ರಿ, ಊಟ ಮಾಡಿಲ್ಲ? ಓಕೆ ಓಕೆ, ಯಾರು ನಿದ್ದೆ ಮಾಡ್ತಾರೆ ಕೈ ಎತ್ತಿ. ಸತ್ಯ. ಓಕೆ, ಎಲ್ಲರೂ ಆರೋಗ್ಯವಾಗಿದ್ದೀರಾ? ಇವತ್ತು ಎಷ್ಟೇ ದುಡ್ಡು ಕೊಟ್ಟರು ಆರೋಗ್ಯ ಸಿಗಲ್ಲ ಅಲ್ವಾ? ಹಿಂಗೆ ಹಾಸನದಿಂದ ಬೆಂಗಳೂರಿಗೆ ಇಬ್ರು ಲೇಡೀಸ್ಗಳು ಒಂದು ಸೀಟಿಗೆ ಹೊಡೆದಾಡ್ತಿದ್ರು, ತುಂಬಾ ಹೊಡೆದಾಡ್ತಿದ್ರು. ಯಾರು ಲೇಡೀಸ್ ಬರೋದಿಲ್ಲ. ಲಾಸ್ಟಿಗೆ ಕಂಡಕ್ಟರ್ ಬಂದು ನೋಡ್ಬಿಟ್ಟು ಲಾಸ್ಟಿಗೆ ಒಂದು ಏನು ವಿಷಯ ಇಲ್ಲ ಅಲ್ವಾ, ಒಂದು ಸೀಟಿಗೆ ಇಬ್ರು ಹೋಗಕ್ಕಾಗಲ್ಲ, ಒಬ್ರಿಗೆ ಹೋಗ್ಬೋದು. ಈ ಇಬ್ಬರಲ್ಲಿ ಯಾರು ವಯಸ್ಸು ಜಾಸ್ತಿ ಇದೆ ಕೂತ್ತಾರೆ, ಇಬ್ರು ಕೂತ್ತಾರೆ. ಸೊ ಹಾಗೇನೆ ನೆಕ್ಸ್ಟ್ ಇವತ್ತು ಆರೋಗ್ಯ ಅನ್ನೋದು ಎಷ್ಟೇ ದುಡ್ಡು ಕೊಟ್ಟರು ಸಿಗುತ್ತಾ? ಒಂದ್ಸಲ ಆರೋಗ್ಯ ಕೆಟ್ಟರೆ ಯಾವುದೇ ಕಾರಣ ಸಿಗಲ್ಲ. ದೇವರು ಎಷ್ಟು ಪುಣ್ಯವಂತ ನಮಗೆ ನೀವು ಬಾಡಿ ರಚನೆ ಮಾಡೋದಂದ್ರೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಒಂದು ಉದಾಹರಣೆ ಇಲ್ಲ, ಎಕ್ಸಾಂಪಲ್ ನೀವೆಲ್ಲ ಊಟ ಮಾಡಲ್ವಾ? ದೇವ್ರು ಏನಾದ್ರು ಕೈ ಹಿಂಗ್ ಮಾಡಿದ್ರೆ ನಾನು ಇವ್ರು ತಿಳಿಸ್ಬೇಕಾಯ್ತು, ಇವ್ರು ಇವ್ರಿಗೆ ತಿಳಿಸ್ಬೇಕಾಯ್ತು, ಹೌದಲ್ವಾ? ಎಷ್ಟು ಬಾಡಿ ರಚನೆ ಮಾಡಿದ್ರೆ ನಿಜರು ಎಲ್ಲ ಪ್ರಾಣಿಗಳಿಗಿಂತ ಮುಖ್ಯವಾದಂತ ಶ್ರೇಷ್ಠವಾದ ಪ್ರಾಣಿ ಅಂದ್ರೆ ಅದು ಮನುಷ್ಯ. ಮನುಷ್ಯ ಇವತ್ತು 3 ಇಂಚು ನ್ಯಾಯಗೋಸ್ಕರ ಇಡೀ ದೇಹ ಮಾಡ್ಕೊಂಡಿದ್ದಾರೆ, ಹೌದಲ್ವಾ? ಸೊ ಹಾಗಾದ್ರೆ ನಾನು 2 ವಿಚಾರ ನಿಮಗೆ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಆರೋಗ್ಯ ಯಾಕೆ ಬೇಡುತ್ತೆ, ಹಾಗೆ ನನಗೆ ಆರೋಗ್ಯ ಕೆಟ್ಟೋಗಿದೆ, ಈ ಆರೋಗ್ಯ ಸರಿಪಡಿಸ್ಕೋಬೇಕು ಅಂತ 2 ವಿಚಾರನ ಹೇಳ್ಕೊಡ್ತೀನಿ. ನಡೀತೀರಾ? ಎಸ್. ಇವತ್ತು ಹಲವಾರು ರೀತಿ ಆರೋಗ್ಯ ಕೆಡ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ನಾವು ತಿನ್ನಂತ ಫುಡ್ಡೇ ನಮಗೆ ಮಾರಕ ಆಗ್ತಾ ಇದೆ. ನಮ್ಗೆ ಯಾವ್ದು ದೇವಸ್ಥಾನ ತಿಂತಿದ್ರೆ ಆ ಫುಡ್ಡೇ ನಮಗೆ ಇವತ್ತು ಮಾರಕ ಆಗಿದೆ, ಹೌದಾ? ಇವತ್ತು ನಿಜರು ನಮ್ಮ ಫ್ರೆಂಡ್ ಅವ್ರ ಅಪ್ಪ ತಿರೋದು ಯಾಕೆ ತಿರೋದು ನೋಡಿದಾಗ ಟೀ ಕೊಡ್ತಿರೋದು ಅಂದರು. ಟೀ ಕೊಡ್ತೋದು ಹೌದು. ಹೇಗೆ ಗೊತ್ತಾ? ಆ ಟೀ ಗ್ಲಾಸ್ ಅಲ್ಲಿ ಅವ್ರು ಡೈಲಿ ಕನ್ಸ್ಯೂಮ್ ಮಾಡ್ತಿದ್ರು, ಕನ್ಸ್ಯೂಮ್ ಮಾಡಿ 8 ವರ್ಷಕ್ಕೆ ಕ್ಯಾನ್ಸರ್ ಬರ್ತಿರೋದು. ಇವತ್ತಿನ ಕಾಯಿಲೆಗಳು ಫ್ರೆಂಡ್ಸ್ ಯಾವ ಸಿಂಟಮ್ಸ್ ಬಿಟ್ಕೊಡ್ತಾ ಇಲ್ಲ, ಹೌದಾ? ಯಾವುದ ಕಾರಣಗಳು ಯಾವ ಸಿಂಟಮ್ಸ್ ಕೊಡಲ್ಲ. ಎಂಡ್ ಆಗ್ಬೇಕಾದ್ರೆ ಸ್ವಲ್ಪ ಪೇನ್ ಬರುತ್ತೆ, ಗೊತ್ತಾಗ್ತದೆ, ಹೌದಲ್ವಾ? ಹಾಗಾದ್ರೆ ಇವತ್ತು ನಮ್ಮಲ್ಲಿ ಆರೋಗ್ಯ ಏನಂದ್ರೆ ಒಬ್ಬ ಮನುಷ್ಯ ಹೇಗೆ ಆರೋಗ್ಯ ಇರಬೇಕಂದ್ರೆ ಸೋಷಿಯಲಿ, ಮೆಂಟಲಿ, ಫಿಸಿಕಲಿ ಮತ್ತು ಹೆಲ್ತ್ ಆಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತಾರೆ, ಹೌದಲ್ವಾ? ಸರಿ, ಇಷ್ಟು. ಹಾಗಾಗಿ ಇಲ್ಲಿ ಸಿಂಪಲ್ ಕೇಳ್ತಾ ಇಷ್ಟಪಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಭಾರತೀಯ ಆರೋಗ್ಯ ಆಗಿರ್ಬೇಕು ಅಂತ ಇದನ್ನ ಹೇಳಿದ್ರೆ ಯಾರು?
ICMR ಮತ್ತೆ WHO ಒಬ್ಬ ಭಾರತೀಯ ಆರೋಗ್ಯ ಇರ್ಬೇಕಂದ್ರೆ ಏನ್ ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು ಅಂತ ಹೇಳ್ಬಿಟ್ರು. ಹಾಗೇನೆ ಇಲ್ಲಿ ಎಲ್ರಿಗೂ ಗೊತ್ತು ವಾಟರ್, ಕಾರ್ಬನ್ಸ್, ಫ್ಯಾಟ್, ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಫೈಬರ್ ಇವೆಲ್ಲ ಗೊತ್ತು ನೋಡಿದ್ವಿ. ಆದ್ರೆ ಡೈಲಿ ವಾಟರ್, ಕಾರ್ಬನ್ಸ್, ಫ್ಯಾಟ್ ಈ ಮೂರನ್ನು ಯಾವುದೇ ಖಂಡಿತವರು ಕಡಿಮೆ ಮಾಡ್ತಾ ಇಲ್ಲ, ಜಾಸ್ತಿ ತಿಂತಾ ಇದೀವಿ. ಆದ್ರೆ ನನಗೆ ಬರ್ತಾ ಇರ್ತದಲ್ಲಿ ಎಕ್ಸಾಂಪಲ್ ಒಂದು ಫ್ಯಾಟ್ ಅಂದ್ರೆ ಆಯಿಲ್, ಕುಕಿಂಗ್ ಆಯಿಲ್ ಅಂತಲ್ಲ. ಈ ಕುಕಿಂಗ್ ಆಯಿಲ್ ಅಂದ್ರೆ ನನ್ನ ವಿಚಾರಕ್ಕೆ ಸ್ವಲ್ಪ ಬ್ಯಾಡಿಗಳಿಗೆ ಇಷ್ಟಪಡ್ತೀನಿ. ಅಲ್ಲ, ಪೆಟ್ರೋಲು ಡೀಸೆಲ್ ಜಾಸ್ತಿ ಆದರೆ ಅಡಿಗೆ ಎಣ್ಣೆ ಜಾಸ್ತಿ ಇರಬೇಕು, ಹೌದಾನೆ? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ಅಡಿಗೆ ಎಣ್ಣೆ ಜಾಸ್ತಿ ಇರಬೇಕು. ಸೊ ಎಕ್ಸಾಂಪಲ್ ಕಡ್ಲೆಕಾಯಿ ಬೀಜ ತಗೊಂಡೋಗಿ ಆ ಧಾನ್ಯ ಕೊಡಿ, ಎಷ್ಟು ಬರುತ್ತೆ? ಒಂದು 200 ml ಕೊಡ್ಬೋದು ಕೆಜಿ, ಹೌದಲ್ವಾ? ಒಂದು ಕೆಜಿ ಎಷ್ಟಾಯ್ತು? ಒಂದು 150 ರೂಪಾಯಿ ಕೊಡೋಣ. ಆ 150 ರೂಪಾಯಿಗೆ ನಾವು 1 ಲೀಟರ್ ಕೊಡ್ಬೇಕಂದ್ರೆ 6 ರಿಂದ 7 ಕೆಜಿ ಬೇಕು, ಮಿನಿಮಮ್ 5 ಕೆಜಿ ಬೇಕು, ಹೌದಲ್ಲ? 5 ಕೆಜಿಗೆ ದುಡ್ಡು ಎಷ್ಟಾಯ್ತು? 6 ರಿಂದ 7 ರೂಪಾಯಿ ದುಡ್ಡು ಆಯ್ತು. ಆದ್ರೆ ಕಂಪ್ನಿಯನ್ನು ದುಡ್ಡು ಹೆಚ್ಚಾಗಿ ನಿಮಗೆ 150 ರೂಪಾಯಿ ಸಲ್ಲಿದೆಯಾ? ಸೊ ನೀವು ಅರ್ಥ ಮಾಡಿರ್ಬೇಕು, ಹೇಳಂಗಿಲ್ಲ ನಾನು. ಹಾಗೇನೆ ಇವತ್ತು ಕಾರ್ಬೋಹೈಡ್ರೇಟ್ಸ್ ನಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗ್ತಾ ಇಲ್ಲ. ಹಾಗೇನೆ ವಿಟಮಿನ್ಸ್, ಮಿನರಲ್ಸ್, ಎಕ್ಸಾಂಪಲ್ ತರಕಾರಿ ಎಲ್ಲೋ ಎದ್ದು ಎಲ್ಲಿಂದ ಮಂಡಿಯಿಂದ ನಿಮ್ಮೂರು ಮಾರ್ಕೆಟ್ ಅದೇಶ ಆಯ್ತು, ಎಲ್ಲೋ ಎದ್ದು ಎಲ್ಲ ನಿಮ್ಮೂರು ಮಾರ್ಕೆಟಿಗೆ ಬಂದಷ್ಟರಿಗೆ ಅಲ್ಲಿಂದ ನಿಮ್ಮ ಮಾರ್ಕೆಟಿಂದ ನಿಮ್ಮನ್ನು ಫ್ರಿಡ್ಜಿಗೆ ಬಂದು ಅಲ್ಲೊಂದು ವಾರ ಸತ್ತು ಅಲ್ಲಿಂದ 3 ಕುಕ್ಕರ್ ವಿಷಯ ಆಗಿ ಸತ್ತರು. ಅದು ನಾವು ತಿಂತಿದ್ದೀವಿ, ಹೌದಲ್ವಾ? ಹಾಗಾದ್ರೆ ಇವತ್ತು ಇಷ್ಟು ನ್ಯೂಟ್ರಿಷನ್ಸ್ಗಳು ಡೈಲಿ ಒಬ್ಬ ಮನುಷ್ಯನಿಗೆ ಬೇಕು ಅಂತ ಹೇಳ್ತೀವಿ. ಆದ್ರೆ ಡೈಲಿ ಯಾರು ಡೈಲಿ 150 ಗ್ರಾಮು ಡ್ರೈ ಫ್ರೂಟ್ ತಿಂತಿದ್ರ? ಡೈಲಿ 400 ಗ್ರಾಮ್ ಹಣ್ಣು ತಿಂತಿದೀವ? ಇಲ್ಲ. ತರಕಾರಿನ 386 ಗ್ರಾಮ್ ತಿಂತಿದ್ದೀವಿ ಡೈಲಿ, ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ಜೀವನ ಮಾಡೋದು ಸಾಕಾಗಿದೆ. ಯಾಕೆಂದ್ರೆ ಮನಸ್ಥಿತಿ ಈ 3 ಪರಿಸ್ಥಿತಿಗಳು ಸರಿ ಇಲ್ಲ. ಸೊ ಆಗ ಯಾವ ಕೊರತೆಗಳು ಇವೆಲ್ಲ ಬರ್ತಾ ಅವಾಗ ಇಂಥ ಸಮಸ್ಯೆಗಳು ಬರ್ತವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಗಮನಿಸ್ಕೋಬಹುದು, ಯಾರು ಕಿಡ್ನಿ, ಲಿವರು, ನಿಮ್ಮ ಹಾರ್ಟು ಯಾವ ಸೆಕೆಂಡ್ ಶೋರೂಮ್ ಇದೆಯಾ? ಮಾತ್ರ ಇಲ್ಲ. ಆದ್ರೆ ಎಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ನಾವು ಹಾಲು, ಹಾಗೇನೆ ಟೈರ್ ಪಂಚಕಂಠ ಇದೆಯಾ, ಆಮೇಲೆ ಕ್ಲಚ್ಚು, ಬ್ರೇಕು ಎಲ್ಲ ಚೆಕ್ ಮಾಡುತ್ತೆ. ಯಾಕಂದ್ರೆ ಕೆಟ್ಟೋಗ್ಬಿಡುತ್ತೆ, ಲಕ್ಷ ಬಂಡವಾಳ ಆಗಿದ್ದರಿಂದ. ಆದ್ರೆ ಇದು ಫ್ರೀ ಆಫ್ ಕಾಸ್ಟ್ ಬಂದಿದೆ. ಯಾವ ತರ ಯೋಚನೆ ಮಾಡಿಲ್ವಾ? ಯಾವ ತರ ಚೆಕ್ ಮಾಡಿಕೊಂಡಿದ್ಯಾ? ವರ್ಷಕ್ಕೆ 1 2 ಸಲ ನಾವು ಇಡೀ ಬಾಡಿನ ಓಲ್ ಬಾಡಿನ ಒಂದ್ಸಲ ಚೆಕಪ್ ಮಾಡಿಸ್ಬಿಟ್ಟು ಮಾಡ್ತೀವ? ಇಲ್ಲ. ಆದ್ರೆ ಇವತ್ತು ಲೈಫ್ ಯು ಡಿಕೇಡ್ಸ್ ಬ್ಯಾಕ್ ಅಂಡ್ ಟುಡೇ, ಸೊ ಲಿವಿಂಗ್ ಲಾಂಗ್ ಡೈ ಶಾರ್ಟ್. ಒನ್ಸ್ ಅಪಾಯಿಂಟ್ ಟೈಮಲ್ಲಿ 90% ಎಲ್ಲರೂ ಒಂದು 30-40 ವರ್ಷದ ಹಿಂದೆ ಎಲ್ಲರೂ ಮನೆ ಬಿಟ್ಟಿದ್ರು, ಹೌದಾ? ಯಾರೆಲ್ಲ ಮನೆ ಬಿಟ್ಟಿದ್ರೆ ಕೈ ಎತ್ತಿ. ಥ್ಯಾಂಕ್ ಯು ಸೋ ಮಚ್. ಇವೆಲ್ಲ ನಾರ್ಮಲ್ ಡೆಲಿವರಿಗಳೇ, ಹೌದಾ? ಪ್ರೆಗ್ನೆನ್ಸಿ ಆದರೆ ಎಲ್ಲ ಕೆಲಸ ತಾಯಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಈಗ 2 ತಿಂಗಳು ಆಗ್ಬಿಟ್ಟು ನೆಲ್ಲ ಅಂತಾರೆ. ಯಾಕೆಂದ್ರೆ ಎಲ್ಲ ಆಪರೇಷನ್ ಆಗ್ಬಿಡ್ತು ಅಂತ. ಆಗ ಟಿಲ್ ನಾಳೆ ಡೆಲಿವರಿ ಆದ್ರೂ ಚೆನ್ನಾಗಿ ಕೆಲಸ ಮಾಡಿ, ಯಾಕೆಂದ್ರೆ ನಾರ್ಮಲ್ ಆಗಿರುತ್ತೆ. ಆ ನಾರ್ಮಲ್ ಮಾಡೋಕ್ಕೆ ಯಾರು ಮಾಡ್ತಿದ್ರು? ಸೂರ್ಯಗಿರಿ ಬಂದ್ಬಿಟ್ಟು ಮಾಡಿಸ್ಕೊಟ್ಟಿದ್ರು, ನಾರ್ಮಲ್ ಆಗಿತ್ತು. ಜೊತೆಗೆ ಬಾಣತನ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಹರಿಯಾದ ಸಂಪೂರ್ಣ 2-3 ವರ್ಷ ಕೊಟ್ಟಿದ್ರು, ಹೌದಾ? ಇವತ್ತಿನ 3 ತಿಂಗಳು ಲಾಸ್ಟ್ ನಂದು ಆಜಸ್ ಕಮ್ಮಿ ಬರುತ್ತೆ ಅಂತ, ಹೌದಲ್ವಾ? ಸೊ ಹಾಗೇನೆ ಆ ಹಣ್ಣು ಹಂಪಳೆಗಳ ಹೇಗೆ ತಿಂತಿದ್ರು. ಮರಗತ್ತಿ 1 ಉಂಡೆ ಹಂಚನ್ನು ಒಬ್ಬರೇ ತಿಂತಿದ್ರು ಫ್ರೆಂಡ್ಸ್. 1 ಉಂಡೆ ಹಣ್ಣು ಅವತ್ತು ಪೂರ್ತಿ ಹಣ್ಣು ಒಬ್ಬರು ತಿಂತಿದ್ರು, ಯಾವ ಸಮಸ್ಯೆ ಗೊತ್ತಿರಲ್ಲ. ಇವತ್ತು 2 ಕಳ್ತೀನಿ ಚಿಮ್ಮಿಡ್ಕೊಂಡು, ಯಾಕೆಂದ್ರೆ ಮಿಕ್ಸ್ ಸರಿ ಇಲ್ಲ ಒಳಗೆ. ಅದಕ್ಕಿಂತ ಹೆಚ್ಚಾಗಿ ಅವತ್ತು ವ್ಯಾಯಾಮ ಮಾಡೋದಷ್ಟೇ ಅವತ್ತು ಕೆಲಸ ಮಾಡ್ತಿದ್ರು. 4 ಗಂಟೆಗೆ ಎದ್ದೋದ್ರೆ ಸೂರ್ಯನ ಅವ್ರಿಗೆ ಶ್ರಮ ನೋಡಿ ಉದಯಿಸ್ಬೇಕಾಗಿತ್ತು. ಇವತ್ತು 8 ಗಂಟೆ ಆದ್ರೆ ಎದ್ದಿರ್ತೀವಿ, ಸೂರ್ಯನ ಬೆಳಗ್ಗೆ ನೋಡಲ್ಲ, ಹೌದಲ್ವಾ? ಹಾಗೇನೆ ಎಲ್ಲ ಇಡೀ ಕುಟುಂಬ, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮ ಎಲ್ಲ ಇಡೀ ಹೋಲ್ ಫ್ಯಾಮಿಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಆ ಒಂದು ಪೀಸ್ ಆಫ್ ಮೈಂಡ್ ಇತ್ತು, ಬಾಂಡಿಂಗ್ ಇತ್ತು. ಇವತ್ತು ಎಲ್ಲ ಇದ್ದಾರೆ, ಒಂದು ಮೊಬೈಲ್ ಅವರು, ಒಂದು ಮೊಬೈಲ್ ಇವರು, ಒಂದು ಮೊಬೈಲ್ ಯಾಕಂದ್ರೆ ಇರ್ತಾರೆ. ಹಾಗೇನೆ ಪ್ರತಿಯೊಬ್ಬರು ಪೀಸ್ ಆಫ್ ಮೈಂಡ್ ಇಲ್ಲ, ಆ ಒಂದು ಸಂಬಂಧಗಳ ಬೆಲೆ ಗೊತ್ತಾಗ್ತಲ್ಲ. ಹಾಗೇನೆ ಹಿರಿಯರು ವಯಸ್ಸಾದ್ರೆ ಸಾಕಿದ್ರು, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮ ಎಲ್ಲ ಕರೆಸ್ಕೊಂಡು ಕಣ್ ತುಂಬ ನೋಡಿ, ದೊಡ್ಡಪ್ಪ ಇವ್ರು ನೀನು ವಹಿಸ್ಕೊ, ಈ ಕೆಲಸ ನೀವು ಅಂತ ಹೇಳಿ ಕೈ ನೀರು ಬಿಡಿಸ್ಕೊಂಡು ಸಾಕಿದ್ರು. ಇವತ್ತು ನಾವು ಯೋಚನೆ ಬಿಡ್ಬೇಕು, ನಾವು ಆಚೆಗೆ ಹೋಗ್ತಾರೆ ಗ್ಯಾರಂಟಿ ಇದೆಯಾ?
ಇಲ್ಲ. ಅವತ್ತಿನ ಆಹಾರ ತುಂಬಾ ಚೆನ್ನಾಗಿತ್ತು, ಮಣ್ಣಿನ ಕಂಡೀಷನ್ ತುಂಬಾ ಚೆನ್ನಾಗಿತ್ತು, ಸಾವಯವ ಕೃಷಿ ಮಾಡ್ತಿದ್ರು, ಅವರ ಇಡೀ ಬದುಕು ತುಂಬಾ ಚೆನ್ನಾಗಿತ್ತು, ಆರೋಗ್ಯ ತುಂಬಾ ಚೆನ್ನಾಗಿತ್ತು, ಹೆಣ್ಣು ಮಕ್ಕಳು ನೋಡಕ್ಕೆ ಚೆನ್ನಾಗಿರ್ಲಿ. ಅವತ್ತಿನ ಕಲೆ ಗೊತ್ತಾ, ಹೆಣ್ಣು ಮಕ್ಕಳ ಜಡೆ ನಾಗರ ಹಾವಿನ ಸೆಳೆತರ ಇತ್ತು. ಆದರೆ ಇವತ್ತಿನ ಹೆಣ್ಣು ಮಕ್ಕಳ ಜಡೆ ಕೊತ್ತಂಬರಿ ಸೊಪ್ಪಿನ ಜಡೆ. ಹಾಗೆ ಟುಡೇ ಟುಡೇ ಅಂತ ನೋಡಿದಾಗ 20 ವರ್ಷ 30 ವರ್ಷ ಶುಗರ್ ಬಂತು ಅಂದ್ರೆ ಡೈಲಿ ಮಾತ್ರ ನುಂಗಿ 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 ದಿವಸ ಸಾಯಿದೆ. ಹೌದಾ? ಹಾಗಾದ್ರೆ ನೀವು ಅನ್ಕೋಬೇಕು, ಸರ್ ನಾನು ಇವತ್ತು ನಾನು ಚೆನ್ನಾಗಿರ್ಬೇಕು, ನನ್ನ ಲೈಫಲ್ಲಿ ಯಾವ ರೋಗ ಬರಬಾರ್ದು, ಲೈಫಲ್ಲಿ ಯಾವ ಸಮಸ್ಯೆ ಬರಬಾರ್ದು ಅಂತ ನೀವು ಮೆಡಿಕಲ್ ಶಾಪಲ್ಲಿ BP, ಶುಗರು, ಕ್ಯಾನ್ಸರು, ಹಾರ್ಟ್ ಯಾವ ಬರೋದು ಅಡ್ವಾನ್ಸ್ ಪ್ರಿಕಾಷನ್ ಮಾತ್ರ ಸಿಗುತ್ತಾ? ಸಿಗಲ್ಲ, ಇರೋ ಕೊಡೋಕ್ಕೆ ಕಷ್ಟ. ಸೊ ಹಾಗೆ ನೆಕ್ಸ್ಟ್ ವಾಟ್ ವಿ ಟು ರಾಂಗ್, ಎಲ್ಲಿ ತಪ್ಪು ಮಾಡ್ತಾ ಇದೀವಿ? ಇವತ್ತು ನಾವು ಗಾರ್ಡನ್ ಫುಡ್ಡಿಗೆ ಜಾಸ್ತಿ ಒತ್ತು ಕೊಡ್ತಿದೀವ, ಮ್ಯಾನೇಜ್ ಫುಡ್ಡಿಗೆ ಒತ್ತು ಕೊಡ್ತಿದ್ದೀವಿ. ಗಮನಿಸ್ಕೊಡಿ, ನಿಮ್ಮ ಮಗು ಸ್ಕೂಲಿನ ಬರುತ್ತೆ, ಒಂದು ಸೇರ್ ಕುಯ್ಕೊಡಿ, ತಿಂತಾ ಬೇಡ ಬೇಡ ಮಮ್ಮಿ ನಂಗೆ ಎರೆಹುಳ ಬೇಕು ಅಂತ ಅಭ್ಯಾಸ ಮಾಡಿದ್ ನೀವು. ಯಾಕೆ ಹೇಳಿ, ಲೇಸ್ ಕೊಟ್ಟು ತಿನ್ನು ಮಗನೇ ಅಭ್ಯಾಸ ಮಾಡಿ, ಮೊಬೈಲ್ ಕೊಟ್ಟು ಅಡಿಕ್ಷನ್ಸ್ ಮಾಡಿ ಈಗ ಮಗನು ದೂರ ಆಗುತ್ತಾ ಅಲ್ವಾ? ಹಾಗೇನೆ ನೆಕ್ಸ್ಟ್ ಯಾಕೆ ಬರಲ್ಲಲ್ವಾ? ಹಾಗೆ ಇದು ತಿಂದರು ನಂತರ ಆಗ್ತಾರೆ, ಇದನ್ನು ತಿಂದರು ಹಿಂಗೆ ಮುಂದೆ ಆಗ್ತಾರೆ. ನೆಕ್ಸ್ಟ್ ಹಾಗೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಯಾರ ಕಡೆ ಸರಿಪಡಿಸ್ತಾರ? ಯಾಕೆ ಹೇಳಿ ನೆಕ್ಸ್ಟ್ ವಿಷಯ ಇದರಲ್ಲಿ ನೋಡಿ, ಒಂದ್ಸಪ ಟೈಮ್ ಹೇಗಿದ್ದೀರಿ, ಒಂದ್ಸಪ ಟೈಮಲ್ಲೆಲ್ಲ ಎಲ್ಲ ಮನೆಗೆ ಅಡುಗೆ ಮಾಡ್ತಿದ್ರು. ಈಗ ಆಲ್ರೆಡಿ ಒಂದು ಸಮೀಕ್ಷೆ ಮಾಡಿದೆ, ಯಾರು ಸಿಲ್ವರ್ ಪಾತ್ರೆ ಬಳಸ್ತಾರೆ ಅವ್ರು 100% ರೋಗಿ ಆಗ್ತಾರೆ. 100%. ಇದನ್ನ ಆಯುಷನ್ನ ಕಮ್ಮಿ ಮಾಡಲಿಕ್ಕೆ ಕೈದಿಗಳಿಗೆ ಇದನ್ನು ಕೊಡ್ತಾ ಇದ್ದಾರೆ. ಹೌದಲ್ವಾ? ಇದನ್ನು ಬಳಸ್ತಾ ಇದೀವಿ. ಹಾಗೆ ಮಡಿಕೆಯಲ್ಲಿ ಯಾರು ಅಡುಗೆ ಮಾಡ್ಕೊಂಡ್ರು, ಇವತ್ತು ಯಾರು ಅದನ್ನು ಅಡುಗೆ ಮಾಡ್ಕೊಂಡ್ರು ಅವ್ರಿಗೆ ಯಾವ ರೋಗ ಬರ್ತಿರಲಿಲ್ಲ. ಅವತ್ತಿನ ಕಾಲದಲ್ಲಿ ಒಂದು BP, ಶುಗರ್ ಕೇಳಿರಲಿಲ್ಲ. ನಾನು ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಕೇಳಿರಲಿಲ್ಲ. ಯಾವ ತುಳಸಿ ಹಾಕಿ ಬಂತು, ಟೊಮೆಟೊ ಬಂತು, ಎಲ್ಲ ಬಂತು. ಹಾಗೇನೆ ಎಲ್ಲ ಕಾಯಿಗಳನ್ನ ತಗೊಂಡು ರನ್ ಮಾಡ್ತಾ ಇದ್ದೀವಿ. ಗೊತ್ತಾ ನಿಮ್ಗೆ? ಇವತ್ತು ಯೋಚನೆ ಮಾಡಬೇಕು, ಇವತ್ತು ಎಲ್ಲ ಹಣ್ಣುಗಳು, ಪ್ರತಿಯೊಂದು ಕಾಯಿ ತರಕಾರಿ ಪ್ರತಿಯೊಂದಕ್ಕೂ ಯಾವುದೇ ಇರೋ ಎಲ್ಲದಕ್ಕೂ ಇಂಜೆಕ್ಷನ್ ಆಗೇ ಬರುತ್ತೆ. ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಕೋಳಿ ಮರಿಗೆ ಹಾರ್ಮೋನ್ ಇಂಜೆಕ್ಷನ್ ಮಾಡಿದ ತಕ್ಷಣ ಅದು ಹಾರ್ಮೋನ್ಸ್ ಇಂದ ಸುಮಾರು 1-1.5 ತಿಂಗಳಿಗೆ 2-4 kg ಜಾಸ್ತಿ ಆಗುತ್ತೆ. ಅದನ್ನು ಯಾರು ಹೆಣ್ಮಕ್ಳು ತಿಂತಾರೆ ಅವರಿಗೆ ಬಲಿತನ ಬರುತ್ತೆ, PCOD ಸಮಸ್ಯೆ ಬರುತ್ತೆ, ಮಕ್ಕಳು ಬೇಗ ಮೆಚೂರಿಟಿ ಆಗ್ತಾರೆ, ಜೊತೆಗೆ ಗರ್ಭಾಶಯ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಮತ್ತಿಂದ ಹೆಚ್ಚಿ ದಪ್ಪ ಆಗೋದು, ಸಣ್ಣಾಗಿ ಜಾಸ್ತಿ ಆಗ್ತಾರೆ. ಹಾಗೇನೆ 1-1.5 ಲೀಟರ್ ಕೊಡ್ತಕ್ಕಂಥ 4 ಎಸ್ಗೆ ಇವತ್ತು ಹಾರ್ಮೋನ್ ಇಂಜೆಕ್ಷನ್ ಮಾಡಿ ಅದು 4 ಲೀಟರ್ 5 ಲೀಟರ್ 8 ಲೀಟರ್ ಕೊಡೋ ಶುರುವಾಗಿದೆ. ಅದನ್ನು ಯಾವ ಮಕ್ಕಳು ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ಹಲವಾರು PCOD ಸಮಸ್ಯೆಗಳು ಕಾಣ ಶುರುವಾಗ್ತವೆ. ಹಾಗೆ ಸ್ಟೋರೇಜ್ ಫುಡ್ ಡೌನ್ ಇನ್ನಾರು ಚಿಕನ್ ಸಾಂಬಾರ ಬಡಿಸ್ಬೇಕು, ಇಟ್ಬಿಡು ಸಾಕು ಫ್ರಿಜ್ಜಲ್ಲಿ, ಮತ್ತೆ ಬಿಸಿ ಮಾಡೋದ ತಿನ್ನಾನ ಚೆನ್ನಾಗಿರುತ್ತಾ? ಫ್ರಿಜ್ಜಿಂದ ತಿಂದಂಥ ಆಹಾರ ತಕ್ಷಣ ಬಳಸ್ತೀವಿ. ನಿಮ್ಮ ಮೆದುಳು ಸಂಬಂಧ ರೋಗಗಳು, ಕಿಡ್ನಿಗೆ ಸಂಬಂಧ ರೋಗಗಳು ಮತ್ತೆ ಲಿವರಿಗೆ ಸಂಬಂಧ ರೋಗಗಳು ಜಾಸ್ತಿ ಆಗಿದೆ. ನೆಕ್ಸ್ಟ್ ಬನ್ನಿ ಬೇಡ, ನಮ್ಮಲ್ಲಿ ನಿಂತ್ಕೊಂಡಿರ್ತಾರೆ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಬನ್ನಿ, ಟಾಕ್ಸಿನ್ ಫಾರ್ ಎನ್ವೈರನ್ಮೆಂಟ್. ಸೊ ಇದನ್ನ ಯಾರ ಕೈ ತರೋಕ್ಕಾಗಲ್ಲ. ಗಾಳಿ ಅವತ್ತಿನ ಕಾಲ ಹೇಗಿತ್ತು, ಒಂದು ಊರಿಗೆ ಒಂದು ಹಳ್ಳಿ ಮರ ಇತ್ತು. ಹೌದಾ? ಒಂದು ಹಳ್ಳಿ ಮರ ಕೆಳಗಡೆ ಬಂದ್ರೆ ಯಾವ ರೋಗನು ಬರ್ತಿರಲ್ಲ. ಈ ಹುಡುಕನ ಒಂದು ಹಳ್ಳಿ ಮರಲ್ಲಿದೆ ಅಂತ ಯಾಕೆ ಸುತ್ತಕ್ಕೆ ಗಾಳಿ ತರಕಲ್ಲ, ರೌಂಡ್ ಆಗ ಹೋಗ್ತಾರೆ, ವ್ರತ ಮಾಡಬೇಕು ಅಂತ ಮುಂದೆ. ಹಾಗೆಯೇ ನೀರನ್ನ ಹೊತ್ತು ಕೆರೆ ಕಟ್ಟೆಗಳಲ್ಲಿ, ಗದ್ದೆಗಳಲ್ಲಿ ಬೊಕ್ಸ ಇಟ್ಕೊಂಡ್ರು ಯಾವ ರೋಗ ಬರ್ತಿರಲ್ಲ. ಹೌದಾ? ಯಾವ ಶುಗರು, ಕ್ಯಾನ್ಸರು, BP, ಶುಗರ್ ಯಾವ ಇರಲ್ಲ. ಇವತ್ತು ನಿಮ್ಮಲ್ಲಿ ಬಿಟ್ಟರು ಇಟ್ಕೊಡ್ರಿ, ಇರುತ್ತೆ ಕಡೆ. ಹಾಗೆಯೇ ನೆಕ್ಸ್ಟ್ ಅದಾದ ತಕ್ಷಣ ನಾನು ನನ್ನ ಗಂಡ ನಾನು ಹೊಯ್ಕೊಂಡ್ಬಿಟ್ರು ಮೊಬೈಲ್ ಬಿಡಲ್ಲ ಸರ್. ಯಾಕೆ ಹೇಳಿ? ಮೊಬೈಲ್ ನಾನು ಹೇಳಿದ್ರೆ ಸಂಗಾತಿ ಅಂತ ಹೇಳ್ತೀವಿ. ಅರ್ಧ ಗಂಟೆ ಮೊಬೈಲ್ ಬ್ಯಾನ್ ಮಾಡೋಣ. ನಾನು ಯೋಚನೆ ಮಾಡಿ, ನಾವು ಹೇಳಕ್ಕಿಂತ ಮುಂಚೆ ಕಿಚಿ ಗುಬ್ಬಚ್ಚಿಗಳು, ಇವತ್ತು ಗುಬ್ಬಚ್ಚಿಗಿಲ್ಲ, 4G 5G ಬಂತು. ನೆಕ್ಸ್ಟ್ ಕಾಗೆ ನಿಮ್ಮಲ್ಲಿ ಮಳೆ ಮಾಡ್ಬೇಕಾದ್ರೆ ಕಾಗೆ ನಾವು ಹೂಡಿಕೆವನ್ನು ಕುಡಿಸ್ಬೇಕಾಗ್ತದೆ. ಹೌದಾ? ಅದು ಸಿಗ್ತಾವ? ಇಲ್ಲ. ಹಾಗೆ ನೆಕ್ಸ್ಟ್ ಬರ್ತೀನಿ. ಇವತ್ತು ನಾನು ಹೇಳ್ತೇನೆ, ನನ್ನ ಸಮಸ್ಯೆ ಹೇಳ್ತೇನೆ, ಇಡೀ ಜಗತ್ತಿಗೆ ಯೋಗ ಪರಿಚಯ ಮಾಡಿದ ಇಂಡಿಯಾ, ಇಡೀ ಜಗತ್ತಿಗೆ ಆಯುರ್ವೇದನ ಪರಿಚಯ ಮಾಡಿದ ಇಂಡಿಯಾ. ಆದ್ರೆ ಹೈಯೆಸ್ಟ್ ಶುಗರ್ ಪೇಷಂಟ್ ಇದ್ರೆ ನಮ್ಮ ಇಂಡಿಯಾದಲ್ಲಿದೆ, ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ ಇದ್ರೆ ನಮ್ಮ ಇಂಡಿಯಾದಲ್ಲಿದೆ. 67% ಹಾರ್ಟ್ ಸಮಸ್ಯೆಯಿಂದ ಬರ್ತಿದ್ರೆ, ಹೈಯೆಸ್ಟ್ ಅಚೀವರ್ನಲ್ಲಿ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಅಲ್ಲೇ 700 ಅಡಬೇಕು. ಅವನು ನೋಡಿ ಎಷ್ಟೊಂದು ಸಭೆ
ಅಲ್ಲಿ ಭಯಂಕರ ಆಗಲಿಕ್ಕಂತೆ ಅಂತ ನೋಡಿ, ಯಾಕೆಂದ್ರೆ ಅಷ್ಟು ಫಾರ್ಮುಲಾ ಮಾಡಕ್ಕೆ ಟೀಮ್ಗಳಲ್ಲಿ. ಹಾಗೇನೆ 85ಕ್ಕಿಂತ ಹೆಚ್ಚು ಜನ ಇವತ್ತು ಆರೋಗ್ಯ ಸಮಸ್ಯೆಯಿಂದ ಸಫರ್ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಎಷ್ಟೋ ಜನಗಳಲ್ಲಿ ಊಟ ಅರಗ್ತಾ ಇಲ್ಲ, ಹೌದಾ? ಊಟ ಹಸುವಾಗ್ತಾ ಇಲ್ಲ. ಬೆಳಗ್ಗೆ ಹೋಗೋರು ಮಕ್ಕಳು ಆಯ್ತಮ್ಮ ಮಂದಿ ಬರ್ತಾ ಇಲ್ಲ ಅಂತ, ಯಾಕೆಂದ್ರೆ ಇನ್ಪುಟ್ ಸರಿ ಇಲ್ಲ, ಔಟ್ಪುಟ್ ಸರಿ ಇಲ್ಲ, ಮಿಕ್ಸಿ ಕೆಟ್ಟೋಗ್ಬಿಡದೆ ಅಲ್ವಾ? ಸೊ ಹಾಗೇನೆ ಎವರಿ ಔಟ್ ಆಫ್ 6 ಅಂದ್ರೆ ನೋಡಿ, ಸುಮಾರು ಇಲ್ಲಿರ್ತಕ್ಕಂಥ ಸುಮಾರು 10 ಜನ ಗುಂಪಲ್ಲಿ ಒಬ್ಬರಿಗೆ ಅಥವಾ 4 ಜನಕ್ಕೆ ಮಿನಿಮಮ್ ಕಣ್ಣಿನ ಸಮಸ್ಯೆ ಅಥವಾ ಬೆನ್ನು ಸಮಸ್ಯೆಗಳು ಕಾಡ್ತಾ ಇದ್ದೀವಿ. ನೆಕ್ಸ್ಟ್ ಬನ್ನಿ ಸರ್. ಹಾಗೇನೆ ಸರ್, ಹಾಗಾದ್ರೆ ನನ್ನ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಬೇಕು, ನಾನು ತುಂಬಾ ಚೆನ್ನಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು, ನನ್ನ ಲೈಫಲ್ಲಿ BP ಶುಗರು ಅಂತ ಯಾರೊಬ್ಬರು ಬರ್ತಾರೆ. ಐಸ್ ಕ್ರೀಮ್ ಕೊಡಿ ತಿನ್ಬೇಕು, ಜಾಮೂನ್ ಕೊಡಿ ತಿನ್ಬೇಕು, ಯಾವ ಸ್ವೀಟ್ ಕೊಡಿ ತಿನ್ಬೇಕು ಅನ್ನೋದು ಅದು ಮನಸ್ಸಿಗಿದ್ರೆ ನಾನು ಏನಕ್ಕೆ ನಿಮ್ಮ ಲೈಫಲ್ಲಿ ಯಾವ ರೋಗಗಳು ಬರಲ್ಲ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಆದರೆ ನನ್ನ ಫ್ಯಾಮಿಲಿ ಸೆಕ್ಯೂರ್ಡ್ ಆಗಿರ್ಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಬನ್ನಿ. ಇಡೀ ಜಗತ್ತಿಗೆ ಇವತ್ತು ಬೆಂಬಲಿರ್ತಕ್ಕಂಥ ಕಾಡ್ತಕ್ಕಂಥ ಕಾಯಿಲೆ ಆಗಿರ್ತದೆ ಕೊರೋನಾ. ಕೊರೋನಾ ಬಂದ್ಮೇಲೆ ಈ ಆಯುರ್ವೇದಿಕ್ ಒಂದು ಮಹತ್ವ ಬಂತು. ಇದು ಸುಮಾರು 5 ವರ್ಷಗಳ ಹಿಂದೆ ಸೇರ್ತಕ್ಕಂಥದ್ದು. ಅವತ್ತು ಡಾಕ್ಟರ್ಗಳು ಇಂಜಿನಿಯರ್ ಯಾರಿರಲಿಲ್ಲ, ಅವತ್ತಿನಲ್ಲಿ ಯಾರು ಜೀವಿತ ಮಾಡಿಲ್ವಾ, ಅವತ್ತು ಕಾಯಿಲೆ ಕೆಲಸ ಬರ್ತಿಲ್ವಾ, ಇಂಥದ್ದು ಮಾಡಿದ್ರೆ ಗಾಯಕಿಲ್ವಾ, ಅವತ್ತೆಲ್ಲ ಬಳಸಿದ್ದು ಆಯುರ್ವೇದ. ಆಯುರ್ವೇದ ಅಂದ್ರೆ ನಮಗೆ ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ ನೋಡಿ, ಸಾಮಾನ್ಯ ಇದು ಹೇಗೆ ಬಂತು ಅಂದ್ರೆ ನಮ್ಮ ಅಮ್ಮನು ಸುಶಿತದಲ್ಲಿ ಇಂಥದೇ ಗಿಡ ಹೀಗೆ ಇರುತ್ತಂತ ಹೇಗೆ ಬರೆದಿರ್ತಕ್ಕಂಥ ಫ್ರೆಂಡ್ಸ್. ಯಾಕೆಂದ್ರೆ ಮುಂಚೆ ಎಲ್ಲ ಹೇಗಿತ್ತು, ಒಂದು ಮೊಬೈಲ್ಗಳು ಒಂದು ಜಾಗೃತಿ ಬಳಸಿತ್ತು, 1.5 ಎಕರೆ ಹೀಗೆ ಸ್ಮಾರ್ಟ್ ಆಗಿದೆ. ಹಾಗೆಯೇ ನಮ್ಮ ಕಂಪ್ನಿ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳನ್ನ ಸ್ಮಾರ್ಟ್ ಮಾಡಿದರೆ ಎಲ್ಲ ಗಿಡಮೂಲಿಕೆ ಅಂತ ಮಾಡಿಲ್ಲ, ಅದರ ಡಬ್ಬಲ್ಲಿ ಹೀಗೆ ಹೀಗೆ ತಗೋಬೇಕು ಅಂತ ಸ್ಮಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ, ನಮ್ಮಲ್ಲಿ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಎಸ್ಟಿಮೇಟ್ ಬೇಡ ಪ್ರಾಡಕ್ಟ್ ಬಂದ್ಬಿಟ್ಟಿದ್ದಾರೆ. ಸೊ ನಮ್ಮಲ್ಲಿ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಹೇಳೋದು ಕೆಲವೊಂದು ಪ್ರಾಡಕ್ಟ್ಗಳಿದೆ. ಅದರಲ್ಲಿ 70ಕ್ಕಿಂತ ಹೆಚ್ಚಿದೆ. ಅದನ್ನ ಕೆಲವೊಂದನ್ನ ಒಂದು 10 ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತೀನಿ. ಸೊ ಹಾಗಾದ್ರೆ ಇಲ್ಲಿ ಇಬ್ಬರಿಗೆ ಒಂದು ಅವಕಾಶ ಇದೆ. ಸರ್ ನನಗೆ ಸಮಸ್ಯೆ ಬಂದಿದೆ, ಬರಿಯಾಗಿದೆಯಾ? ಖಂಡಿತ ಇಲ್ಲ. ಸರ್ ನನಗೆ ಯಾವ ಸಮಸ್ಯೆ ಬರಬಾರ್ದು, ಪ್ರಿಕಾಷನ್ಸ್ ಇದೆಯಾ? ಇದೆ. ನಾವೆಲ್ಲ 99% ಅವೆಲ್ಲ ಬಳಸಿ ಆ ಸಮಸ್ಯೆಯಿಂದ ಆಚೆ ಬಂದ್ಮೇಲೆ ನಾವು ಈ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿದ್ವಿ. ಇಡೀ ನಮ್ಮ ಕಂಪ್ನಿ ಕೊಡಬೇಕಂತ ಯಾವುದೇ ಪ್ರಾಡಕ್ಟ್ಗೂ ಇವತ್ತು ಸೈಡ್ ಎಫೆಕ್ಟ್ ಇಲ್ಲ. ನಮ್ಮ ಪ್ರಾಡಕ್ಟ್ ಇವತ್ತು ನಮ್ಮ ದೇಶ ಅಲ್ಲ, ಹೊರ ದೇಶ ಸುಮಾರು 8 ದೇಶಕ್ಕೆ ನಮ್ಮ ಪ್ರಾಡಕ್ಟ್ ಇವತ್ತು ಎಕ್ಸ್ಪೋರ್ಟ್ ಆಗ್ತಾರೆ. ಯಾಕೆಂದ್ರೆ ರಿಸಲ್ಟ್ ಇದ್ರಂದ್ರೆ ಯಾವ ಒಂದು ಕಂಪನಿ ಇವತ್ತು ಹೊರದೇಶಿ ಕಳಿಸಿಗೆ ಇಷ್ಟಪಡ್ತಾರೆ. ಪ್ರಾಡಕ್ಟ್ ಎಸ್, ಮೊದಲ ಪ್ರಾಡಕ್ಟ್ ಇಮ್ಯೂನಿಟಿ ಕಾಪ್ ಅಂತ. ಇಮ್ಯೂನಿಟಿ ಕಾಪ್ ಅಂತ ನಿಮ್ಗೆ ಗೊತ್ತಿರ್ಬೇಕು ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಬೇಕು. ಯಾರ ದುಡ್ಡಿತ್ತು ಅವನು ಮೂವಿಗೂ ಟ್ಯಾಕ್ಸ್ ಹೋಗೋದ, ಯಾರಿಗೆ ಇಮ್ಯೂನಿಟಿ ಇತ್ತೋ ಅವ್ನು ಮಾತ್ರ ಉಳ್ಕೊಂಡ. ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವತ್ತು ಕೊರೋನಾ ಔಷಧಿ ಕಂಡಿದ್ರಾ? ಕಂಡಿದ್ರಲ್ವಾ? ಅವ್ರು ಕಂಡಿದ್ರು. ಆದ್ರೆ ನಮ್ಮಲ್ಲಿ BP ಶುಗರ್ ಕ್ಯಾನ್ಸರ್ ಇದು ಯಾಕೆ ಕಂಡಿಕ್ಕಾಗ್ತಿಲ್ಲ? ಅವಕ್ಕೆಲ್ಲ ಡಾಕ್ಟರ್ಗಳು ಇಲ್ಲ. ಯಾವ ಸಮಯದಲ್ಲಿ ಯಾವ ರೋಗ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ, ಹಾಗಾಗಿ ಕಂಡಿಕ್ಕಾಗಿಲ್ಲ. ನಮ್ಮಲ್ಲಿ ಇಮ್ಯೂನಿಟಿ ಕಾಪ್, ಈ ಇಮ್ಯೂನಿಟಿ ಕಾಪ್ ಹೇಗೆ ಕೆಲಸ ಮಾಡೋದಂದ್ರೆ ಮುಖ್ಯವಾಗಿ ಯಾರಿಗೆ ತುಂಬಾ ಸುಸ್ತಾಗ್ತದೆ, ಯಾರಿಗೆ ತುಂಬಾ ಬೆವರು ಬರ್ತಾರೆ, ಯಾರಿಗೆ ತುಂಬಾ ಯಾವ ಕೆಲಸ ಮಾಡೋಕೆ ಇಟ್ಟಾಗಲ್ಲ, ಅದಕ್ಕಿಂತ ಹೆಚ್ಚಾಗಿ ಯಾರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ, ನನ್ನ ಕಂಡ್ರಾಗಬೇಕು ಅಜೀರ್ಣ ಸಮಸ್ಯೆ ಇರುತ್ತೆ, ಯಾರಿಗೆ ಇತ್ತೀಚೆಗೆ ಕಣ್ಣು ಸಣ್ಣ ಸಣ್ಣ ಅಕ್ಷರಗಳು ಕಾಣ್ತಾ ಇಲ್ಲ, ಯಾರಿಗೆ ಬೆಳಿಗ್ಗೆ ಮೋಷನ್ ತುಂಬಾ ಕಷ್ಟಪಡ್ತಾರೆ, ಯಾರಿಗೆ ಎದ್ದು ಕೂತಾಗಿ ಕೆಲಸ ಬರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಯಾರಿಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರತಕ್ಕಂಥ ಸಮಸ್ಯೆಗಳು, ಈ ತರ 120 ಸಮಸ್ಯೆಗಳು ಅಂದ್ರೆ BP ಶುಗರ್ ಕ್ಯಾನ್ಸರ್ ಈ ತರ ಬರ್ತಕ್ಕಂಥ ಯಾವ ಮಹಾಮಾರಿಗಳಿಗೆ ಇದು ಅಡ್ವಾನ್ಸ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ಗೈನೋ ಲೇಡೀಸ್ಗಳಿಗೆ ಮಹಾ ಒಂದು ಅದ್ಭುತ ಕೆಲಸ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳಿಗೆ ತುಂಬಾ ಸಮಸ್ಯೆ ಇತ್ತು, ಗಂಡ ತೆರಿಗಳಿಗಾಗಲ್ಲ, ಅಮ್ಮ ತೆರಿಗಳಿಗಾಗಲ್ಲ ಅಂತ ಸಂಜೀವನಿಯಾಗಿ ಕೆಲಸ ಮಾಡ್ತಕ್ಕಂಥ ಇಡೀ ವರ್ಲ್ಡ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂದ್ರೆ ನಮ್ಮ ಈ ಗಂಡ. ಯಾವ ಹೆಣ್ಮಕ್ಳುಗಳಿಗೆ PCOS ಸಮಸ್ಯೆಯಿಂದ ತುಂಬಾ ಸಫರ್ ಪಡ್ತಿದ್ರು, ಮಕ್ಕಳಾಗಿರಲ್ಲ, ಅದಕ್ಕಿಂತ ಬಂಧಗಳಿಗೆ ಆಡ್ತಿದ್ರು, ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಾಡ್ತಕ್ಕಂಥ ಹೊಟ್ಟೆ ನೋವು ಸಮಸ್ಯೆ, ಬಿಳಿಮುಟ್ಟಿ ಸಮಸ್ಯೆ, ಗರ್ಭಕೋಶ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳು ರಾಮವಾಣಿ ಕೆಲಸ ಮಾಡುತ್ತೆ. ಅವ್ರು ಗಂಡ. ಹಾಗೆ ಗಂಡ್ಮಕ್ಳಿಗೆ ಕೊಡ್ತಕ್ಕಂಥ ಅಂದ್ರೆ ಇವತ್ತು ಮಕ್ಕಳಾಗಿರೋ ಲೇಡೀಸ್ ಅಂತ ದೂರೋದಲ್ಲ, ಗಂಡ್ಮಕ್ಳು ಸಮಸ್ಯೆ ಬರುತ್ತೆ. ಅವರಿಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಇರುತ್ತೆ, ಆ ಕೌಂಟಿಂಗ್ ಜಾಸ್ತಿ ಮಾಡ್ಕೊಡುತ್ತೆ. ಜೊತೆಗೆ ಯಾರಿಗೆ ಇದನ್ನು ಕೊಡ್ಬೋದು ಅಂದ್ರೆ ಯಾರಿಗೆ ಮೈಗ್ರೇನ್ ಸಮಸ್ಯೆ ಇರುತ್ತೆ, ಹಾಗೇನೆ ಯಾರಿಗೆ
ನಿಶಕ್ತಿ ಇರುತ್ತೆ, ಯಾರಿಗೆ ಕೈಕಾಲು ಜೋಬಿಟ್ಟಂಗಾಗಿರುತ್ತೆ, ಯಾರಿಗೆ ಆ ಒಂದು ವೆರಿಕೋಸ್ ಸಮಸ್ಯೆ ಇರುತ್ತೆ, ಯಾರಿಗೆ ನರಗಳ ಸಮಸ್ಯೆ ಇರುತ್ತೆ ಅಂತ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಮತ್ತೊಬ್ಬರು ಬರ್ರಿ, ಯಾರಿಗೆ ಲೇಡೀಸ್ ಸಮಸ್ಯೆಯಿಂದ ನಮ್ಮ ಪ್ರಾಡಕ್ಟ್ನ ಬಳಸ್ಕೊಂಡು ರಿಸಲ್ಟ್ ಬಂದಿದೆ, ಯಾರು ಒಬ್ಬರು ಹೇಳ್ಬೋದು ಅದೃಷ್ಟ ಒಂದು ಯಾರು? ಎಸ್, ನಾ ಕೇಳೋಷ್ಟೇ ಗೊತ್ತಾಗ್ಬೋದು. ಏನು ಸಮಸ್ಯೆ? ಗಂಡನ ಬಗ್ಗೆ ಹೇಳಿದ್ರು ನಮ್ಮಲ್ಲಿ ಆಲಿಸ್ತಾ ಇದೆ ಅಡಿಗೆವನ್ನ ಏನ್ ಸಮಸ್ಯೆ ಇತ್ತು ನಾನು ಎಷ್ಟು ವರ್ಷ ಓಕೆ, ನಮ್ಮ ಪ್ರಾಡಕ್ಟನ್ನ ತಗೊಂಡು ಎಷ್ಟು ಸಿಗಲಿಲ್ಲ ಬಂತು? ಹಾಗೇನೆ ಮೆಡಿಕಲ್ ಸಮಸ್ಯೆ ಇರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಯಾರು ತಗೊಂಡ್ರೆ ಅಂದ್ರೆ 10% ಯಾರು 10% ಬರ್ತಾರೆ. ಶೇಖರ್ ಸರ್, ಸರ್ ನಿಮ್ಗೆ ಏನು ಸಮಸ್ಯೆ ಇದೆ ಸರ್? ಎಷ್ಟು ವರ್ಷದಿಂದ ಇತ್ತು? ನಮ್ಮ ಪ್ರಾಡಕ್ಟ್ ತಗೊಂಡು ಎಷ್ಟು ಆಯ್ತು ಬಂದು ನಿಮಗೆ? 4 months ಆಯ್ತು. ಈಗ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಆಟೋಸಿಟ್ ಕಾಪನ್. ಎರಡು ಇನ್ನೂ ಒಳ್ಳೆ ಕೆಟ್ಟದ್ದು ಹೇಳಕ್ಕಾಗಲ್ಲ, ಏಕೆಂದ್ರೆ ಮಂಡಿ ಸೌದೈತೆ ಚಿಪ್ ಹಾಕ್ಸ್ಬೇಕು ಅಂತಾರೆ. ಆದರೆ ಮೂಳೆ ಸವಿತೆ, ಭೂಮಿಗೆ ಹೋದ್ರೆ ಹಂಗೆ ಇರ್ತವೆ, ಹೌದಾ? ಮೂಳೆ ಸವಿತೆ. ಆದರೆ ನಾವು ಇವತ್ತು ನಾಟಿ ತುಪ್ಪ ತಿಂತಿದ್ವ? ತಿಂತಾ ಇಲ್ಲ. ಸೊ ಹಾಗಾದ್ರೆ ನಿಮ್ಮ ಮನೆಯ ಒಂದು ಬಾಗು ಓಪನ್ ಕ್ಲೋಸ್ ಮಾಡಿದಾಗ ಸೌಂಡ್ ಮಾಡುತ್ತೆ ಕ್ಲೀನ್ ಅಂತ, ಸ್ವಲ್ಪ ಲುಬ್ರಿಕೆಂಟ್ ಹಾಕಿ ಆಯಿಲ್ ಆಗಿ ಸ್ಮೂತ್ ಆಗಲ್ವಾ? ಹಾಗೆ ನಮ್ಮ ಪ್ರಾಡಕ್ಟ್ ಇರ್ತಕ್ಕಂಥ ಹಡ್ಜೋಡನ್ನ ಗಿಡಮೂಲಿಕೆ ಮಾಡ್ತಂದ್ರೆ ನಮ್ಮದಲ್ಲಿ ಬೇಕಾಗ್ತಕ್ಕಂಥ, ನಮ್ಮ ದೇಹದಲ್ಲಿ ನಿಷ್ಕ್ರಿಯ ಆಗ್ತಕ್ಕಂಥ ಆ ಒಂದು ಜೆಲ್ಲನ್ನ, ಸಣ್ಣ ಜೆಲ್ಲನ್ನ ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮಲ್ಲಿ ತುಂಬಾ ಜನ ನಮ್ಮ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿದ್ರೆ ನೋಡಿ ಸರ್. ಎಸ್ ಸರ್, ಬರೀ ಸರ್. ಸೊ ಈ ವ್ಯಕ್ತಿ ಸುಮಾರು 30 ಅಡಿ ತೆಂಗಿನ ಮರದಿಂದ ಬಿದ್ದು ಸುಮಾರು 30 ಲಕ್ಷ ಖರ್ಚು ಮಾಡಿ ವಾಸಿಯಾಗಿರ್ತಕ್ಕಂಥ ಸಮಸ್ಯೆ ಸಮಾಧಾನ. ಡಾಕ್ಟರ್ 30 ಲಕ್ಷ ಕಿತ್ಕೊಳ್ಳೋ ಮಟ್ಟ ಚೆನ್ನಾಗಿ ಅವ್ರಿಗೆ ಬಿಡ್ಕೊಂಡ್ರು. ಆದ್ರೆ ಇವರು ಬೆಡ್ ಪೇಷಂಟ್, ಹಿಂಗೆ ಮನಸ್ಬೇಕು, ನಿಲ್ಸ್ಬೇಕು, ಬಿಲ್ ವಾಶ್ ಮಾಡಬೇಕು, ಮತ್ತೆ ಇವರ ಸರಿಪಡಿಸ್ಬೇಕಾಗಿತ್ತು. ಆದ್ರೆ ನಾವು ಈ ಪ್ರಾಡಕ್ಟ್ ಕೊಡ್ಬೇಕಾದ್ರೆ ಸರ್ ಇಂಥ ಸುಮಾರು ನೋಡಿ ವಾಪಸ್ ಹೋಗಿ ಸರ್, ಇಲ್ಲ ಸರ್ ನಾನು ಪ್ರಾಡಕ್ಟ್ ತಗೊಂಡಿದ್ದೆ. ಏನು ಸಮಸ್ಯೆ ಸರ್? ತೆಂಗಿನ ಮರ ಹೋಗಿ 11,000 ವೋಲ್ಟೇಜು ಗರಿ ಬಿದ್ದು ಕೆಳಗಿದ್ದೆ, ಪೂರ್ತಿ ಬೆಡ್ ರೆಕ್ಕಲ್ಲಿದ್ದೆ. 2 ವರ್ಷ 1 ತಿಂಗಳು ಹಾಸ್ಪಿಟಲ್ ಇದ್ದೆ, 3 ಆಪರೇಷನ್ ಆದರೂ ಎದುರಾಗಲಿಲ್ಲ ಅಂತ ಹೇಳಿ. ಆಮೇಲೆ ಮಂಗಳೂರು ಹಾಸ್ಪಿಟಲ್ಲಿ ಗಣೇಶ್ ಅವ್ರ ಪಕ್ಕದ ಬೆಡ್ಡಲ್ಲಿ ಪರಿಚಯ ಆದರು ನನಗೆ. ಒಂದು ED ಕಾರ್ಡ್ ಕೊಟ್ಟು ಹೋಗಿದ್ರು. ಇಷ್ಟೆಲ್ಲ ಮಾಡಿದ್ದೀನಿ, ರೂಲೆಲ್ಲ ಆಗುತ್ತೆ ಅಂತ ನೆಗೆಟಿವ್ ಮಾಡ್ಕೊಂಡು ಆಮೇಲೆ ತಗೊಂಡೆ. ಡಾಕ್ಟರ್ ಆಗಲ್ಲ ಅಂದಿದ್ರು. ಒಂದು 45 ದಿನಕ್ಕೆ ಮೇಲೆ ಇದ್ದೆ. ಶುಗರ್ 520 ಇತ್ತು, ಬೇಗ ಆಯಿತು ನನಗೆ. ತುಂಬ ಅದ್ಭುತವಾಗಿದೆ ಆ ಪ್ರೊಸೆಸ್. ಇರ್ತಕ್ಕಂಥ ಶೇಕಡ 40% ಜನರಿಗೆ ಸಮಸ್ಯೆ ಕಾಣುತ್ತೆ. ಹೇಳಿ, ಶುಗರ್ ನಮಗೆಲ್ಲ ಡಬ್ಬಲ್ ಇದೆ, ಶುಗರ್ ನಮಗಿಲ್ಲ. ಏಕೆಂದ್ರೆ ನಮ್ಮ ಪ್ರಾಡಕ್ಟ್ ಬಳಸೋದಿಲ್ಲ. ಇವತ್ತು ಶುಗರ್ ಸಮಸ್ಯೆಗೆ ತುಂಬಾ ಜನ ಸಫರ್ ಪಡ್ತಾರೆ. ಯಾಕೆ ಗೊತ್ತಾ? ಯಾವುದೇ ರೋಗವನ್ನು ಸರಿಪಡಿಸಬಹುದು, ಆದರೆ ಶುಗರ್ ಬಂದ ತಕ್ಷಣ ಜೀವಂತ ಇದ್ರು ಏನು ಅನ್ಸಕ್ಕಾಗಲ್ಲ. ಒಂದು ಮನೆಯಲ್ಲಿ ಆ ಯಜಮಾನ ಒಂದು ಹಬ್ಬಕ್ಕೆ ಎಲ್ಲ ಸ್ವೀಟ್ ಏನ್ ಬೇಕೆಲ್ಲ ತರ್ತಾರೆ, ಎಲ್ಲ ಸ್ವೀಟ್ ಮಾಡ್ತಾರೆ. ಅಕ್ಕಪಕ್ಕ ಏನ್ ಬೇಕಾದ್ರೆ ಅಯ್ಯೋ ನಾನು ತಿನ್ನಕ್ಕಾಗಲ್ಲ, ಅಯ್ಯೋ ನಾನು ತಿನ್ನಕ್ಕಾಗಲ್ಲ ಅಂತಿದ್ದಾರೆ. ಆದ್ರೆ ಇವತ್ತು ನಾವು ಯೋಚನೆ ಮಾಡೋ ಶಕ್ತಿ ಇವತ್ತು ಹೇಳ್ಬಿಟ್ಟಿದ್ದೇನೆ. ಯಾಕೆಂದ್ರೆ ಇವತ್ತು ನಮ್ಮ ಒಂದು ದೈವ ಕಾಪನ್ನು ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ನಮ್ಮ ದೇಹದಲ್ಲಿ ದಿಷ್ಟಿ ಆಗ್ತಕ್ಕಂಥ ಡೆಗಾರ್ತಕ್ಕಂಥ ಆ ಬೀಟಾ ಸೆಲ್ಸ್ ಆಕ್ಟಿವ್ ಮಾಡಿಕೊಡುತ್ತೆ. ಇವತ್ತು ಅಷ್ಟ ಪವರ್ಫುಲ್ ಕೆಲಸ ಮಾಡುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಶುಗರ್ ಮಾತ್ರ 20 ವರ್ಷ 30 ವರ್ಷದಿಂದ ಸಫರ್ ಆಗಂತ ಎಷ್ಟೋ ವ್ಯಕ್ತಿಗಳು ಇವತ್ತು 1 ತಿಂಗಳು 2 ತಿಂಗಳು 3 ತಿಂಗಳು ನಾರ್ಮಲ್ ಆಗಿರ್ಬೋದು. ಅಷ್ಟು ಪವರ್ಫುಲ್ ಕೆಲಸ ಮಾಡ್ತಿದೆ. ಅದಕ್ಕಿಂತ ಹೆಚ್ಚಿಗೆ ಸರ್ ಶುಗರು ಬೇಡ ಸರ್, ಸ್ವೀಟು ಬೇಡ, ಇವತ್ತು ನನ್ನ ಪ್ರಾಡಕ್ಟ್ ಬಿಟ್ಟು ಮೆಡಿಕಲ್ ಮಾತ್ರ ಡಾಕ್ಟರ್ ಸಲಹೆಗಳಿಗೆ ಬಿಟ್ಟು ಇವತ್ತು ಯಾವ ಜ್ಯುವೆಲರಿ ಕೊಡ್ರಿ, ಯಾವ ಜಾಬ್ ಕೊಡ್ರಿ, ಅಷ್ಟು ಪವರ್ಫುಲ್ ಕೆಲಸ ಮಾಡ್ತಿದ್ದೀವಿ ಇವತ್ತು. ಸೊ ಯಾರಾದ್ರೂ ಶುಗರ್ ಪೇಷಂಟ್ ವಾಸಿ ಇದ್ರೆ ಹ್ಯಾಂಡ್ ಮಾಡಿ, ಇಷ್ಟೇ ಪೇಷಂಟ್ ಬರುತ್ತೆ. ಏನು ಸಮಸ್ಯೆ ಇತ್ತು ನಮಗೆ? ಶುಗರ್ ಇರ್ತಂತೆ. ಎಷ್ಟು ವರ್ಷದಿಂದ ಇತ್ತು ಆಯ್ತಾ? 100 ವರ್ಷ
ಆಗಸ್ಟ್ ನಮ್ಮ ಪ್ರೋಟನ್ನ ತಗೊಂಡು ಎಷ್ಟು ಕೆಜಿ ಬಂತು? 1 ತಿಂಗಳಿಗೆ ಬಂದಂತೆ. ಏನ್ ಬೇಕಾದ್ರೂ ಇದ್ರೂ ಸೇರಿಸ್ಕೋಬಹುದು. ಕಾಲು ಗುಂಡಿಗೆ ಅಂದಾಗ ಇರ್ಬೋದು. ಜೀವನದಾದ್ರೆ 5 ಸೆಕೆಂಡ್ ಟೈಮ್ ಕೊಡೋದ್ರಿ. 5 ಸೆಕೆಂಡ್ ಟೈಮ್ ಕೊಡಲ್ಲ ಇವತ್ತು. ಆದ್ರೆ ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗೋ ಜಿಲ್ಲೆ ಆಗಿದ್ರೆ ಅದು ಹಾಸನ. ಯಾಕೆ? ಹೈಯೆಸ್ಟ್ ಶುಗರ್ ಪೇಷಂಟ್, ಹೈಯೆಸ್ಟ್ ಶುಗರ್ ಅಂತ ಸಫರ್ಗಿಂತ ಹೆಚ್ಚಾಗಿ ಶುಗರ್ಗಿಂತ ಹೈಯೆಸ್ಟ್ ಸಾಯೋ ಸಂಖ್ಯೆ ಜಾಸ್ತಿ ಅಂದರೆ ನಮ್ಮ ಹಾರ್ಟ್ ಅಟ್ಯಾಕ್ ಇಂದ. ಶುಗರ್ ಇಂದ ಲೇಟ್ ಆಗಬಹುದು, ಅದು ಹಾರ್ಟ್ ಸಮಸ್ಯೆಯಿಂದ. ಇವತ್ತು ಎಷ್ಟು ಜನ ಹಾರ್ಟಿನ ಸಮಸ್ಯೆಯಿಂದ ತುಂಬ ಸಫರ್ ಇದ್ದರು. ಹಾರ್ಟ್ ಅಟ್ಯಾಕ್ಗಳು ಯಾಕೆಂದ್ರೆ ತಿನ್ನಂತ ನಾನ್ ವೆಜ್ ಫುಡ್ ಇಂದ ಹೈಯೆಸ್ಟ್ ಅವರ ಅದಕ್ಕಿಂತ ಹೆಚ್ಚಾಗಿ ಅವರ ಲೈಫ್ ಡಿಸೀಸ್ ಹಲವಾರು ಸಮಸ್ಯೆ ಬರ್ತದ್ದು. ಈ ಸಮಸ್ಯೆಗೆ ಮುಖ್ಯ ಕಾರಣ ಅಂದ್ರೆ LDL ಕೊಲೆಸ್ಟ್ರಾಲ್. LDL ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ತುಂಬಾ ಡೇಂಜರಸ್. ಆ ಒಂದು LDL ಕೊಲೆಸ್ಟ್ರಾಲ್ ಯಾರಿರುತ್ತೆ ಅವರಿಗೆ ಹಾರ್ಟ್ ಸಮಸ್ಯೆ ಬರ್ತಿದೆ ಅಂದ್ರೆ ಸ್ಟ್ರೋಕ್ ಆಗುತ್ತೆ 100%. ಸೊ ಇದ್ದಂಥ ಸಮಸ್ಯೆ ಯಾರಾದ್ರೂ ಹಾರ್ಟ್ ಸಮಸ್ಯೆ ಇದ್ದಂಥ ವ್ಯಕ್ತಿಗಳಿಗೆ ಇವತ್ತು ಕೊಟ್ರೆ ಆ ವ್ಯಕ್ತಿಗೆ ನಾರ್ಮಲ್ ಇದೆ, ಸ್ಟೆಂಟ್ ಹಾಕಿ ನಾರ್ಮಲ್ ಇದೆ. ನಮ್ಮನ್ನ ಮೋಹನ್ ಕುಮಾರ್ ಇದ್ರು, ಆ ವ್ಯಕ್ತಿಗೆ ಸ್ಟೆಂಟ್ ಹಾಕ್ಬಿಟ್ಟು ನೀನು ಲೈಫ್ ಟೈಮ್ ಆಟ ಓಡಿಸಂಗಿಲ್ಲ ಸರ್, ಜೀವನ ನಂಗೆ ಗೊತ್ತಿಲ್ಲ, ನಾನು ಓಡಿಸಂಗಿಲ್ಲ. ಆ ವ್ಯಕ್ತಿ ಇನ್ನೊಂದು ಹೇಳಿದ್ರು, ನೀನು ಮತ್ತೊಂದು ಆಪರೇಷನ್ ಮಾಡಿಸ್ಬೇಕಾಗುತ್ತೆ, ಮತ್ತೆ ಏಕಾಶಿ ತಗೊಂಡ್ಬರಪ್ಪ ಅಂತ. ಆ ವ್ಯಕ್ತಿಗೆ ನಾನು ಕರ್ಕೊಂಡ್ಬಂದು ಕನ್ವಿನ್ಸ್ ಮಾಡಿ ನನ್ನ ತಗೊಂಡು ಕೊಟ್ಟ ಕೇವಲ 17 ದಿವಸಕ್ಕೆ ಬ್ಲಾಕ್ ತಗೊಂಡು ನಿಂಚೋಯ್ತು. ಆ ವ್ಯಕ್ತಿ ಒಂದು ಆಟ ಓಡಿಸ್ಕೊಂಡು ಆರಾಮಿಸ್ತಿದೆ. ಹಾಗೇನೆ ಅಗ್ನೇಶ್ವರಿಯಮ್ಮ ಹೇಳಿದ್ರ? ಎಸ್, ಈ ವ್ಯಕ್ತಿಯ ಯಜಮಾನರಿಗೆ ಹಾರ್ಟಿನ ಸಮಸ್ಯೆಗೆ ತುಂಬಾ ಸಫಲರು. ಉಳಿಯಲ್ಲ. ಓಕೆ, ಏನ್ ಸಮಸ್ಯೆ ಇತ್ತು? ಆಗಿತ್ತು. ಆಮೇಲೆ ನಮ್ಮ ಮಗ ಈ ಸಮಸ್ಯೆಗೆ ಬಂದು ಸೇರ್ಕೊಂಡು ನಿಮ್ಮ ಜೊತೆ ಬಂದು ಈ ಹಾರ್ಟಿನ ಸಮಸ್ಯೆ ಇದ್ದಾಗ ನಮ್ಮ ಪ್ರೌಢ ಕೊಟ್ಟು ಎಷ್ಟು ಸ್ಟೇಜಲ್ಲಿ ಬಂತು? 1 ತಿಂಗಳಿಗೆ. ಸೂಪರ್. ಈಗ ಅವ್ರಿಗೆ ಎಷ್ಟು ವರ್ಷ? ಈಗ 78. ಇನ್ನು ಚಿಕ್ಕ ಇನ್ನು 20 ವರ್ಷ ಕಮ್ಮಿ 100ಕ್ಕೆ. ಹಾಗೆ ನೆಕ್ಸ್ಟ್ ಬನ್ನಿ. ಈ ಪ್ರಾಬ್ಲಮ್ ದಯವಿಟ್ಟು ವರ್ಷಕ್ಕೊಂದು 2-3 ತಗೊಳ್ಳಿ. ಲೈಫ್ ಹಾರ್ಟ್ ಸಮಸ್ಯೆ ಬರಲ್ಲ, ನಾನು ಸೇರಿಸ್ಕೊಳ್ತೀನಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಫೈನಲ್ ಏನ್ ಬೇಕು ಹೇಳಕ್ಕೆ ಬಂದ್ರಿ? ವಯಸ್ಸನ್ನು ಹೇಳ್ಕೊಳಕ್ಕಾಗತ್ತ? ಹೇಳ್ಕೊಳ್ಳೋ ವಿಷಯ ನಾನು ನನ್ಗೆ ಗೊತ್ತಾಗಿದೆ ಅಂದ್ರೆ ಆ ಬೈಕ್ ಅನ್ನ ಓಡಿಸ್ದಾಗ ಕ್ರಾಸಲ್ಲೇ ಓಡಿಸ್ತಾರೆ ಕೂತಲು, ಆ ಟೈರ್ ಕ್ರಾಸಲ್ಲೇ ನೋಡೋರು ಎಲ್ಲ ಕೂರಲ್ಲ, ಹಿಂಗೆ ಓಡಾಡ್ತಾ ಇರ್ತಾರೆ. ಓಕೆನಾ? ಎಷ್ಟೋ ಜನ ಇವತ್ತು ಪೈ ಸಮಸ್ಯೆಯಿಂದ ಆಪರೇಷನ್ ಮಾಡಿಸಿ ಸಾಕಾದ್ರು. ಎಷ್ಟು ಜನ ಆಪರೇಷನ್ ಮಾಡಿದ್ರು ರಿಪೀಟ್ ಆಗಿದ್ರು. ಪಿಶ್ಯೂರಾ, ಪಿಸ್ಟುಲಾ, ಪೈಸ್, ಈ 3ನ್ನ 100% ಬೇರೆ ಸಮೇತ ಕಿತ್ತಾಗುತ್ತೆ. ಶಶಿಕಲಾ ಮೇಡಮ್ ಇಂದ. ಎಸ್, ನಿಮ್ಗೆ ಏನು ಸಮಸ್ಯೆ? ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಆ ಆಪರೇಷನ್ ಸಕ್ಸಸ್ ಆಗಿಲ್ಲ. 36,000 ದುಡ್ಡು ಕಟ್ಟಿ ನಾನು ಅಲ್ಲಿ ಬಂದಿದ್ರು. ನನಗೆ ಗೊತ್ತಾಗಿದ್ದು ನಮ್ಮ ನೇತ್ರ ಮೇಡಮ್ ಅವರು. ನಿಮ್ಗೆ ಎಷ್ಟು ವರ್ಷದ ಪ್ರಯತ್ನ? ನನಗೆ ಒಂದು 4 ವರ್ಷದಿಂದ ಇತ್ತು. ನಮ್ಮ ಪ್ರೌಢ ಎಷ್ಟು ಬಂತು? 8 ಪ್ರೆಷರ್ ಬಂತು. ಆ ಪರಿಸ್ಥಿತಿ ಹೆಂಗಿತ್ತು ನಿಮಗೆ? ನನಗೆ ಆಗ ಫುಲ್ ಬಾತ್ರೂಮ್ಗೆ ಹೋದ್ರು ಫುಲ್ ಬ್ಲಡ್ ಬೀಳೋದು ಸರ್. ಆಪರೇಷನ್ ಆಗಿದ್ರು ಸಕ್ಸಸ್ ಆಗಿರಲಿಲ್ಲ. ನನಗೆ ಪ್ರೈವೇಟ್ ಕೊಡಿದ್ಮೇಲೆ ನನಗೆ ಚೆನ್ನಾಗಿ ನನಗೆ ವಿನ್ಯಾಸ ಮಾಡ್ತಿದ್ದೀನಿ ಸರ್. ಹಾಗೆ ನೆಕ್ಸ್ಟ್ ಕಿಡ್ನಿ ಸ್ಟೋನ್. ಈ ಕಿಡ್ನಿ ಕಲ್ಲುಗಳು ಹಲವಾರು ಸಮಸ್ಯೆಗಳು ಬರ್ತದೆ. ಕಣ್ಣಿಲ್ಲ ಸೊ ಆಯ್ತು ಕಣಿ, ಹಲವಾರು ಸಮಸ್ಯೆಯಿಂದ ಬರುತ್ತೆ. ಸ್ಟೋನ್ ಸಮಸ್ಯೆ ಆಗುತ್ತೆ. ಯಾರು ರೀಸಸ್ ಮೋಷನ್ ಅಂತ ಕರೀತಾರ, ಯಾರು ಲೇಟ್ ಆಗಿ ಮಾಡ್ಕೊತಾರೆ, ಯಾರು ಮೊಬೈಲ್ ಜಾಸ್ತಿ ನೋಡ್ತಾರ, ಯಾರು ಔಟ್ಫಿಟ್ ಫುಡ್ ಜಾಸ್ತಿ ಬಿಡ್ತಾರ, ಯಾರು ಸಾಫ್ಟ್ ಡ್ರಿಂಕ್ ಕುಡಿತಾರ, ಇಂಥವರಿಗೆ 100% ಬರುತ್ತೆ. ನಮ್ಮಲ್ಲಿ ತುಂಬಾ ಜನ ತಗೊಂಡಿದ್ದಾರೆ, ನಾರ್ಮಲ್ ಬಿಟ್ಟಿದ್ದಾರೆ, ಅದಕ್ಕೆ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಲಿವರ್. ಹಲವಾರು ಸಮಸ್ಯೆ ಉತ್ತಮ ಸ್ಥಾನ ಲಿವರ್. ಯಾಕೆಂದ್ರೆ ಊಟ ಸೇರ್ತಲ್ಲ, ಊಟ ಅರುತ್ತಿಲ್ಲ, ಗ್ಯಾಸ್ಟ್ರಿಕ್ ಓವರ್ ಇದೆ, ಇವೆಲ್ಲ ಸಮಸ್ಯೆಗೆ ಕಾರಣ ಲಿವರ್. ಲಿವರ್ ಸಮಸ್ಯೆ ಏನ್ ಮಾಡ್ತಾರೆ? ಮುಖ್ಯವಾಗಿ ಊಟ ಸೇರ್ಸಕ್ ಬಿಡಲ್ಲ, ಹೊಟ್ಟೆ ಉಬ್ರ ಆಗುತ್ತೆ, ಆ ಹೊಟ್ಟೆ ನೋವು ಜಾಸ್ತಿ ಬರ್ತದೆ, ಗ್ಯಾಸ್ಟ್ರಿಕ್ ಓವರ್ ಆಗುತ್ತೆ, ಕೈಕಾಲು ಊದ್ತದೆ, ಆಮೇಲೆ ಅದ್ರ ಜೊತೆಗೆ ಎದ್ದು ಕೂದಲು ಕಲಸು ಬರುತ್ತೆ, ಏರ್ಪಾಲ್ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ, ತುಂಬಾ ಸಿಂಪಲ್ ಆಗುತ್ತೆ, ರಕ್ತ ಕೆಟ್ಟಾಗುತ್ತೆ, ರಕ್ತ ಕೆಟ್ಟಲ್ಲಿ ಫಂಗಸ್ ಎಲ್ಲ ಬರ್ತಾ ಹೋಗುತ್ತೆ, ಕಿಡ್ನಿ ಇರ್ತದೆ, ಗಾಯ ಇರ್ತವೆ, ಇವೆಲ್ಲವೂ ಸಮಸ್ಯೆ ಲಿವರ್. ಇನ್ಪುಟ್ ಔಟ್ಪುಟ್ 2 ಗಂಟೆಗೆ ಇರಬೇಕು, ಈ ತರ ಮಾಡ್ಬಾರ್ದು. ಹಾಗೆ ನೆಕ್ಸ್ಟ್ ಹಲಿವರ. ಹೆಣ್ಮಕ್ಳು ಅಂತ ರಾಮವಾಣಿ ಕೆಲಸ ಮಾಡುತ್ತೆ. ಯಾರಿಗೆ ಬಿಳಿಮುಟ್ಟೆ ಸಮಸ್ಯೆ ಇರುತ್ತೆ ಅಂತವರಿಗೆ ಹೆಣ್ಮಕ್ಳು ತುಂಬಾ ಕೆಲಸ ಮಾಡುತ್ತೆ. ಯಾರಿಗೆ ಹೇರ್ ಫಾಲ್ ಜಾಸ್ತಿ ಇರುತ್ತೆ, ಯಾರಿಗೆ ಕಣ್ಣು ಜಾಸ್ತಿ ಉಳಿತೆ ಅಂತ ಪಾಲೆ ಉಳಿತೆ, ಬಾಡಿ ಹೀಟ್ ಆಗುತ್ತೆ, ಮೋಷನ್ ಆಗೋಲ್ಲ, ಮತ್ತೆ ಹಸಿವು ಆಗಲ್ಲ, ಗ್ಯಾಸ್ಟ್ರಿಕ್ ಓವರ್ ಇರುತ್ತೆ, ಹೊಟ್ಟೆ ಉಳಿತೆ ಜಾಸ್ತಿ ಇರುತ್ತೆ, ಅಂತವರಿಗೆ ರಾಮವಾಣಿ ಕೆಲಸ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಬನ್ನಿ. ಹಾಗೆ ಥೈರಾಯ್ಡ್ ಸಮಸ್ಯೆ. ಹಲವಾರು ಜನರಿಗೆ ಥೈರಾಯ್ಡ್ ತುಂಬಾ ಕಾಡ್ತಿರುತ್ತೆ. ಈ ಸಮಸ್ಯೆ ಬಂದ್ರೆ ತೀರ ದಪ್ಪ ಕೆಳಗೆ ಸಣ್ಣ
ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ಬರುತ್ತೆ, ವಾಯ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ ಅಂತರಿಗೆ ತುಂಬ ಸಿಟ್ಟು ಬರುತ್ತೆ. ನಮ್ಮಲ್ಲಿ ಒಬ್ರಿಗೆ ಕೊಟ್ಟಿದ್ದಾಗ ಮೇಡಮ್ ಹೇಗಿದೆ ಅಂದಾಗ ನನಗೆ ಹೆಚ್ಚಿನ ಮೆಕ್ಕೊಂಡ್ರೆ ಕೇಳ್ರಪ್ಪ, ಯಾಕೆ ಅಂದೆ ಯಜಮಾನ್ರಿಗೆ ಕೇಳಿದೆ ಏನಂತ, ಸರ್ ಮುಂಚೆ ಎಲ್ಲ ಪಾತ್ರೆ ಇಳಿಸಿ ಮಾಡೋವು, ಪಾತ್ರೆ ಸೌಂಡ್ ಮಾಡೋವು, ಇಬ್ಬರಿಗೆ ಮಾತುಗಾರ ಸಮಾಧಾನ. ನೆಕ್ಸ್ಟ್ ಬಂದ್ರೆ ಬೇಬಿ ಕಾಪ್, ಮಕ್ಳಿಗೆ ಏನೇನು ಕೊಟ್ಟು ಕಾಮರಕ್ಕಿಂತ ನಮ್ಮ ಬೇಬಿ ಕಾಪ್ 100 ಪಟ್ಟು ಕೆಲಸ ಮಾಡುತ್ತೆ. ಎಷ್ಟೋ ಮಕ್ಕಳು ಚುರುಕಿರಲಿಲ್ಲ, ಎಷ್ಟೋ ಮಕ್ಕಳು ವೇಟ್ ಜಾಸ್ತಿ ಇರಲ್ಲ ಅಂತ ಮಕ್ಕಳು ಕೊಟ್ಟಿದ್ವಿ, ಎಷ್ಟೋ ಮಕ್ಕಳಿಗೆ ಯಾವಾಗಲೂ ರೋಗ ನಾವು ಅಂತ ವೀಕ್ಗೆ ನಿರೋಧ ಆಗಿ ಮಾಡಿದ್ದೆ, ಅಷ್ಟು ಪವರ್ಫುಲ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬನ್ನಿ, ಹಾಗೆ ಅದಕ್ಕೆ ಸಮಸ್ಯೆ ಬೆಳಗ್ಗೆ ತಕ್ಷಣ ಅಕ್ಷಿ ಅಂತಾರೆ, ನಂಗೆ ಅಸ್ತಮ ಅಂತಾರೆ, ದಮ್ಮು ಅಂತಾರೆ, ಹೊಗೆ ಕಂಡ್ರಾಗಲ್ಲ, ಧೂಳು ಕಂಡ್ರಾಗಲ್ಲ, ಅಂತರಿಗೆ ಪವರ್ಫುಲ್ ಕೆಲಸ ಮಾಡುತ್ತೆ. ಅಸ್ತಮ ಅಂತರಿಗೆ ಹೇಳಿ ಮಾಡಿಸೋ ಕೆಲಸ ಮಾಡುತ್ತೆ. ಅದು ಈ ಕೊರೆ ಟೈಮಲ್ಲಿ ಹೆದೆನ ಕೂತಂಗಾಗುತ್ತೆ ಫ್ರೆಂಡ್ಸ್. ಯಾಕೆಂದ್ರೆ ಕೆಲವರಿಗೆ ವಂಶಪಾರ ಬರುತ್ತೆ, ಕೆಲವರಿಗೆ ನಡೆದು ಬರುತ್ತೆ, ಅಂತ ಪವರ್ಫುಲ್ ಕೆಲಸ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಬರ್ತೀನಿ ನೋಡಿ. ಸೊ ನೋಡಿ ಬೇಡ, ನೆಕ್ಸ್ಟು ಪೇಸ್ಟ್ ಬಗ್ಗೆ ಹೇಳ್ಬಿಟ್ಟು ಇದೊಂದು ಪೇಸ್ಟು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಬರೀ ಹಲ್ಲುಜ್ಜಿಗೆ, ಬಾಸ್ಮೂಲಿಗೆ ಅಥವಾ ಉಳುಕಲ್ಲಿಗೆ ಅಂದ್ರೆ ಇಷ್ಟು ಫೇಮಸ್ ಆಗ್ತಿರಲ್ಲ. ಇಡೀ ಜಗತ್ತಲ್ಲಿ ವಿಶ್ವದ ಏಕೈಕ ಪೇಸ್ಟ್ ಅಂದ್ರೆ ಇದೊಂದು. ಯಾಕೆ ಗೊತ್ತಾ? ಬರೀ ಹಲ್ಲುಜ್ಜಿಗೆ ಒಂದೇ ಅಲ್ಲ, ಈ ಪೇಸ್ಟ್ ಅನ್ನ ಬಳಸಿದಾಗ ನಡೆ ಬರಲ್ಲ, ಬೇರೆ ಪೇಸ್ಟ್ ತೊಡಗದೆ. ಆ ಪೇಸ್ಟ್ ಮಾಡ್ತಾ ನಿಮ್ಮ ತುಟಿಗಳ ಕಪ್ಪಾಗುತ್ತೆ. ನಮ್ಮ ಅದರಲ್ಲಿ ಬಳಸಿದ್ರೆ ತುಟಿ ಪಿಂಕ್ ಆಗುತ್ತೆ. ಜೊತೆಗೆ ಅಕಸ್ಮಾತ್ ಬೇರೆ ಪೇಸ್ಟ್ ನುಂಗಂಗಿಲ್ಲ, ನಮ್ಮ ಪೇಸ್ಟ್ ನುಂಗಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಕಫ ಹೋಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಥ್ರೋಟ್ ಪೇಸ್ಟ್ ಕಮ್ಮಿ ಆಗುತ್ತೆ. ಇದನ್ನ ಗಾಯ ಸುಟ್ಟಗಾಯ ಮಾಡದೆ ಪರಿಸ್ಥಿತಿ ತರ್ಬೋದು, ಇಳಿಸು ತೊಲಗಿಸು ವಿತ್ ಗ್ಯಾಂಗ್ರೀನ್. ಮತ್ತೆ ಹಸುಗಳಿಗೆ ಏನಾದ್ರು ಸಮಸ್ಯೆ ಇದ್ರೆ ಗಾಯ ಹಚ್ಚಿ ವಾಸಿ ಮಾಡೋದು. ಇಷ್ಟು ನನಗೆ ಅವಕಾಶ ಕೊಟ್ಟಂಗೆ ಒಂದು ಸಲ ನನ್ನ ಮಾತು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.